ಬಲಗೈ ತೋರು ಬೆರಳು ಮೂರನೇ ಜಾಯಿಂಟಿಗೆ ಯೆಲ್ಲೋ ಮತ್ತೆ ಸ್ಕೈ ಬ್ಲೂ ಹಾಕಿ, ಕಿಡ್ನಿ ರಿಫ್ಲೆಕ್ಸ್ ಗೆ ರಾತ್ರಿ ರಾಜ್ಮಾ ಕಟ್ಬಿಟ್ಟು ಡೇ ಟೈಮ್ ಅಲ್ಲಿ 4 ಬ್ಲಾಕ್ ಡಾಟ್ ಇಡಿ. ಸರ್ ಯೂರಿನ್ ಬಹಳ ಕಮ್ಮಿ ಬರುತ್ತೆ ಸರ್. ಯೂರಿನ್ ಕಡಿಮೆ ಆಗ್ತಿದೆ ಅಂದ್ರೆ ಏನಾಗಿ ಇಟ್ಸ್ ಅ ಕಿಡ್ನಿ ಕೋಲ್ಡ್ನೆಸ್. ಬಲಗೈ ತೋರು ಬೆರಳು ಮೂರನೇ ಜಾಯಿಂಟಿಗೆ ಯೆಲ್ಲೋ ಮತ್ತೆ ಸ್ಕೈ ಬ್ಲೂ ಹಾಕಿ, ಕಿಡ್ನಿ ರಿಫ್ಲೆಕ್ಸ್ ಗೆ ರಾತ್ರಿ ರಾಜ್ಮಾ ಕಟ್ಬಿಟ್ಟು ಡೇ ಟೈಮ್ ಅಲ್ಲಿ 4 ಬ್ಲಾಕ್ ಡಾಟ್ ಇಡಿ. ಪ್ರೋಟೀನ್ ಫುಡ್ ನ ಆದಷ್ಟು ಕಡಿಮೆ ಮಾಡಿ, ಬೇಳೆಕಾಳುಗಳು ಮತ್ತೆ ನಾನ್ ವೆಜ್ ಎಲ್ಲ, ಅಂಡ್ ಟೇಕ್ ರೆಸ್ಟ್. ಓಕೆ, ಸರ್ ಬಹಳ ಅಂದ್ರೆ ಬಹಳ ಕಮ್ಮಿ ಸರ್ ಯೂರಿನ್, ಬಹಳ ಕಮ್ಮಿ, ಇಷ್ಟೇ ಬರುತ್ತೆ. ಅಲ್ಲ, ನಾರ್ಮಲಿ ಬೇಸಿಗೆ ಕಾಲ ಅಲ್ಲಮ್ಮ, ಒಂದು ಬೇಸಿಗೆ ಬಿಸಿಯಿಂದಾನು ಕಡಿಮೆ ಆಗುತ್ತೆ, ಕಿಡ್ನಿ ಹೀಟ್ ಇಂದಾನು ಆಗುತ್ತೆ. ನಾನು ಹೇಳಿದ್ದೀನಲ್ವಾ, ಇಲ್ಲಿ ಯೆಲ್ಲೋ ಸ್ಕೈ ಬ್ಲೂ ಬರ್ದು ಕಿಡ್ನಿ ರಿಫ್ಲೆಕ್ಸ್ ಗೆ ಮಸಾಜ್ ಮಾಡ್ಬಿಟ್ಟು ಇಲ್ಲಿ ಬ್ಲಾಕ್ ಡಾಟ್ ಹಾಕಿ. ಸರಿನಾ? ಕಿಡ್ನಿ ಅಂತಂದ್ರೆ ಗಿಡದ ಬೇರುಗಳಿದ್ದಂಗೆ. ಗಿಡದ ಬೇರೆ ಹೆಂಗೆ ತಂಪಾಗಿರುತ್ತಲ್ವಾ, ಆತರ ನೀವು ನಿಮ್ಮ ಕಿಡ್ನಿಗಳನ್ನ ತಂಪಾಗಿ ಇಟ್ಕೋಬೇಕು. ರಾತ್ರಿ 1 ಗಂಟೆ ಮಲ್ಕೋತೀನಿ ಅಂದ್ರೂ ಕಿಡ್ನಿ ಹೀಟ್ ಆಗುತ್ತೆ. ತುಂಬಾ ಸ್ಪೈಸಿ ತಿಂದ್ರೂ ಕಿಡ್ನಿ ಹೀಟ್ ಆಗುತ್ತೆ. ವಾರದ 3 ದಿನ ಚಿಕನ್ ತಿಂದ್ರು ಕಿಡ್ನಿ ಹೀಟ್ ಆಗುತ್ತೆ. ತುಂಬಾ ಟೆನ್ಷನ್ ಮಾಡ್ಕೊಂಡು ಕಿಡ್ನಿ ಹೀಟ್ ಆಗುತ್ತೆ. ಹಾಗಾಗಿ ಗಿಡದ ಬೇರು ತರ ನಮ್ಮ ಕಿಡ್ನಿಗಳು ತಂಪಾಗಿ ಮಾಯಿಶ್ಚರ್ ಆಗಿರ್ಬೇಕು. ಎರಡನೇದು, ತುಂಬಾ ನೀರ್ ಹಾಕಿದ್ರು ಅದು ಗಿಡದ ಬೇರು ಸಹಿಸಲ್ಲ, ತಡಿಯಲ್ಲ. ಹಾಗಾಗಿ ಬಾಯಾರಿಕೆ ಇಲ್ದೇನು ಸುಮ್ನೆ ನೀರ್ ಕುಡಿಯೋದಲ್ಲ, ಆನ್ ಅವರೇಜ್ ಒಂದು 2-2.5 ಲೀಟರ್ 3 ಲೀಟರ್ ನಿಮ್ಗೆ ಬೇಸ್ಡ್ ಆನ್ ಯುವರ್ ಆಕ್ಟಿವಿಟಿ. ನಿಮ್ಗೆ ತುಂಬಾ ಬಾಯಾರಿಕೆ ಕಡಿಮೆ ಇದೆ ಅಂದ್ರೆ ಅದರ ಅರ್ಥ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ಇನ್ಕ್ರೀಸ್ ಮಾಡ್ಕೋಬೇಕು. AC ರೂಮ್ ಅಲ್ಲಿ ಕೂತ್ಕೊಂಡು ಜಾಸ್ತಿ ನೀರ್ ಕುಡಿತೀನಿ ಅಂದ್ರೂ ಕಿಡ್ನಿಗೆ ಲೋಡ್ ಆಗುತ್ತೆ. ಸೊ ಕೀಪ್ ಯುವರ್ ಕಿಡ್ನಿ. ಹೇಗ್ ಇಟ್ಕೋಬೇಕು ನಿಮ್ ಕಿಡ್ನಿನ ಅಂದ್ರೆ ತಂಪಾಗಿ ಇಟ್ಕೋಬೇಕು. ಸ್ವಲ್ಪ ಹಣ್ಣು ಹಂಪಲ್ ತಗೊಳ್ಳಿ. ಈ ಮಳೆಗಾಲ ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ಹಸಿರು ತರಕಾರಿಗಳು, ಬೇರೆ ಬೇರೆ ತರ ಸೊಪ್ಪುಗಳನ್ನ ತಗೊಳ್ಳಿ. ಅದೆಲ್ಲವುದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಸರಿನಾ? ಥ್ಯಾಂಕ್ ಯು.